ಈ ಥರ ಎರೆಹುಳುಗಳು ನಿಮ್ಮ ತೋಟದಲ್ಲಿ ಡೆವಲಪ್ ಆಯಿತು ಅಂದರೆ ನೀವು ಅಲ್ಲಿ ಸರ್ಕಾರಿ ಗೊಬ್ಬರ ಆಗಲಿ ಅಥವಾ ಇನ್ನಿತರೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ದನವಿನ ಗೊಬ್ಬರ, ಕೋಳಿ ಗೊಬ್ಬರ, ಇದು ಯಾವುದೂ ಥರ ಅವಶ್ಯಕತೆ ಇರಲ್ಲ. 25,000 ರೂಪಾಯಿ ಸೇವ್ 25,000 ಸೇವ್ ಆಯಿತು. ಕಬ್ಬಿಗಂತೂ ನಂಬರ್ 1 ರಿಸಲ್ಟ್ ಇದೆ ಮೇಡಮ್. ತುಂಬ ನಮ್ಗೆ ಕುಳೆ ಬರ್ತಾ ಇದೆ. ಒಂದು ಎಕರೆ ತೋಟಕ್ಕೆ ನೀವು 15ರಿಂದ 20 ಚೀಲ ಗೊಬ್ಬರ ಬಳಸಿದ್ರೆ ಭೂಮಿ ತಾಯಿ ಉಳಿಯೋದಾದ್ರೂ ಎಲ್ಲಿದೆ. ಫೋನ್ ಅಂದಾಜೆಲ್ಲ ಬಳಸೋದ್ರಿಂದ ಬರ್ತಕ್ಕಂಥ ಏನು ಹಳ್ಳು ಹೂ ಇರುತ್ತಲ್ಲ, ಆ ಹೂವು ಡ್ರಾಪ್ ಆಗಲ್ಲ ಮೇಡಮ್. ಇದಕ್ಕೆ ಕನ್ನೇರಿ ಮಠದ ಗುರುಗಳ ಆಶೀರ್ವಾದ ಮಾಡಿ ಹಂಚ್ತಾ ಇದ್ದೇವೆ ನೋಡಿ. ಕೈಲಿ ಹಿಂಗ್ ತೆಗಿತಾ ಇದ್ರೆ ಸರಾಗ ಬರ್ತಾ ಇದೆ ಮಣ್ಣು. ಮಣ್ಣು ಎಷ್ಟು ಮೃದು ನೆನಕ್ಕೆ ಇದೇ ಕಾರಣ. ಇದೆಲ್ಲ ನಾನು ರಾಸಾಯನಿಕ ಬಳಸಿದ್ದೆ, ಇವಾಗ ಗೋನ್ ಅಂದಾಜೆಲ್ಲ ಬಳಸಲಿಕ್ಕೆ ನಡೆಯತ್ತಾ ಅಂತ ಕಾಲ್ ಮಾಡಿದ್ರು. ಸರ್ ಪರವಾಗಿಲ್ಲ ಬೆಳೆಸಿ, ಬಟ್ ಆರ್ಗ್ಯಾನಿಕ್ ಮಾಡ್ತಾ ಇದ್ರಲ್ಲ, ಮೊದಲು ಕೆಮಿಕಲ್ಗೂ ಇದಕ್ಕೂ ಸ್ವಲ್ಪ ದಿನ ಡಿಫ್ರೆಂಟ್ ಬಿಟ್ಕೊಂಡು ಹಾಕ್ರಿ ಗೌಡ್ರೆ, ಚೆನ್ನಾಗಿ ಬರುತ್ತೆ ತೋಟ ಅಂತ ಹೇಳಿದ್ದೆ. ನಮಸ್ತೆ ಶಿವ ಪಟೇಲ್ ಸರ್. ನಮಸ್ತೆ ಮೇಡಮ್. ಬರೀ 1.5 ತಿಂಗಳಾಯ್ತು ಈ ಗೋಣ್ ಅಂದಾಜೆಲ್ಲ ಬಳಸಿ. ರೈತರ ತೋಟದಲ್ಲಿ ಈಗ ನಾವು ಬದಲಾವಣೆಗಳನ್ನ ನೋಡಿದ್ವಿ. ಹೌದು, ನಿಜಕ್ಕೂ ಈ ಗೋಣ್ ಅಂದಾಜಲದಿಂದ ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಮೇಡಮ್, ಸಾಧ್ಯ ಆಗುತ್ತೆ. ನನಗೆ ತುಂಬಾ ಅಚ್ಚರಿ ಅನಿಸ್ತಾ ಇದೆ ಇವತ್ತು. ಇಷ್ಟೊಂದು ಫಲವತ್ತಾಗಿ ಬಂದಿರೋ ಗಿಡಗಳನ್ನ ನೋಡಿ, ಮಣ್ಣು ಡೆವಲಪ್ ಆಗಿರೋದು, ಎರೆಹುಳ ಡೆವಲಪ್ ಆಗಿರೋದು, ಇದನ್ನೆಲ್ಲ ನೋಡಿದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈತಿ. ಇವತ್ತು ಫೀಲ್ಡ್ ವರ್ಕ್ ಬಂದಾಗ ಸರ್ಗೆಲ್ಲ ಭೇಟಿ ಆದಿ ನಾನು. ಸರ್ ಕಾಲ್ ಮಾಡಿ ಕೇಳಿದ್ನೆ, ಸರ್ ಏನು ರಿಸಲ್ಟ್ ಎಲ್ಲ ಹೇಗಿದೆ ಸರ್? ಪಾಟೀಲ್ ರೇ ಬನ್ನಿ, ನಂಬರ್ 1 ಇದೆ ರಿಸಲ್ಟ್, ಚೆನ್ನಾಗಿ ಬಂದಿದೆ, ಬನ್ನಿ ನಮ್ಮ ತೋಟಕ್ಕೆ ಒಂದ್ಸಾರಿ ವಿಸಿಟ್ ಮಾಡಿ ಅಂತ ತುಂಬಾ ಆತ್ಮೀಯತೆಯಿಂದ ಕರೆದ್ರು ಗೌಡ್ ಸಿದ್ದನಗೌಡ್ರು. ಇವತ್ತು ಅವ್ರ ತೋಟಕ್ಕೆ ಬಂದಿದ್ದೀನಿ. ಮಾರ್ನಿಂಗ್ ನೀವು ಬರೋಕಿನ ಮುಂಚೆ ನಾನು ಬಂದು ಎಲ್ಲ ತೋಟ ವೀಕ್ಷಣೆ ಮಾಡಿದೆ. ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಗಿದೆ. ಅದು ಯಾವ ತರ ಅಂದ್ರೆ ಮೇಡಮ್, ಗರಿಗಳಲ್ಲಿ ತುಂಬಾ ಅಗಲವಾಗಿ ಕಾಣ್ತಾ ಇದೆ. ಗರಿಗಳು ಅಗಲ ತುಂಬಾ ಬರ್ತಾ ಇದೆ ಹೊಸ ಬ್ರಾಂಚಸ್ ಅಲ್ಲಿ. ಮತ್ತ ಅದ್ ಬಂದಿರ್ತಕ್ಕಂತ ಬ್ರಾಂಚಸ್ ಅಲ್ಲಿ ಯಾವ್ದೇ ತರನಾದಂತ ರೋಗ ಕಾಣ್ತಾ ಇಲ್ಲ ಮೇಡಮ್. ನೀವು ಅಬ್ಸರ್ವ್ ಮಾಡಬಹುದು, ನೋಡಬಹುದು ಅಲ್ಲಿ. ಯಾವ್ದು ಗರಿಗಳಲ್ಲಿ ಚಿಕ್ಕೆ ರೋಗ, ಕಂದು ರೋಗ, ಮತ್ತೆ ಹಿಡಿಮುಂಡಿಗೆ ರೋಗನೂ ಬರಲ್ಲ ಮೇಡಮ್ ಮುಂದ್ಗಡೆ ಇದಕ್ಕೆ. ಇದು ಮೇಲ್ಗಡೆ ನೋಡಿದ್ರೆ ಅದೊಂದು ವ್ಯತ್ಯಾಸ ಕಾಣ್ತಿದೆ ನಿಮ್ಗೆ. ಮತ್ತೆ ನೋಡ್ಬೋದು ನೀವು ಅಬ್ಸರ್ವ್ ಮಾಡಿ, ಅಲ್ಲೆಲ್ಲ ಹೊಂಬಳೆ ಗರ್ಭ ಕಟ್ತಾ ಇದೆಯಲ್ಲ, ಆ ಗಿಡಗಳು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿ ಗರ್ಭ ಕಟ್ಟಿದೆ ಅಂತ ಕಾಣ್ತೈತಾ. ಬಂದಿರೋದು ಹಳ್ಳು ಉದ್ರಲ್ರಿ ಮೇಡಮ್. ಈ ಗೋನ್ ಅಂದಾಜೆಲ್ಲ ಬಳಸೋದ್ರಿಂದ ಬರ್ತಕ್ಕಂಥ ಏನು ಹಳ್ಳು ಹೂ ಇರುತ್ತಲ್ಲ, ಆ ಹೂವು ಡ್ರಾಪ್ ಆಗಲ್ಲ ಮೇಡಮ್. ಇದಕ್ಕೆ ಗೋನ್ ಅಂದಾಜಲ್ಕೆ ಅಂದ್ರೆ ಹೂ ಕೂಡುತ್ತಲ್ಲ, ಯಾವುದೇ ಹೂ ಡ್ರಾಪ್ ಆಗದೆ ಇರೋಂಗೆ ನೋಡ್ಕೊಳುತ್ತೆ ಮೇಡಮ್ ಇದ್ರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್. ಹಾಗಾಗಿ ಇವು ಇಳುವರಿಯಲ್ಲಿ ಜಾಸ್ತಿ ಬಂದು ಚೆನ್ನಾಗಿ ಬರುತ್ತೆ. ಕಾಯಿಗೆ ಸೈಜ್ ಚೆನ್ನಾಗಿ ಬಂದು ಇಳುವರಿಯಲ್ಲಿ ವ್ಯತ್ಯಾಸ 100% ಬಂದೇ ಬರುತ್ತೆ ಮೇಡಮ್. ಇವ್ರು ಗೌಡ್ ನನಗೆ ಫೋನ್ ಮಾಡಿದ್ರು, ಪಾಟೀಲ್ ಇದೆಲ್ಲ ನಾನು ರಾಸಾಯನಿಕ ಬಳಸಿದ್ದೆ, ಇವಾಗ ಗೋನ್ ಅಂದಾಜೆಲ್ಲ ಬಳಸಲಿಕ್ಕೆ ನಡೆಯತ್ತಾ ಅಂತ ಕಾಲ್ ಮಾಡಿದ್ರು. ಸರ್ ಪರವಾಗಿಲ್ಲ ಬೆಳೆಸಿ, ಬಟ್ ಆರ್ಗ್ಯಾನಿಕ್ ಮಾಡ್ತಾ ಇದ್ರಲ್ಲ, ಮೊದಲು ಕೆಮಿಕಲ್ಗೂ ಇದಕ್ಕೂ ಸ್ವಲ್ಪ ದಿನ ಡಿಫ್ರೆಂಟ್ ಬಿಟ್ಕೊಂಡು ಹಾಕ್ರಿ ಗೌಡ್ರೆ, ಚೆನ್ನಾಗಿ ಬರುತ್ತೆ ತೋಟ ಅಂತ ಹೇಳಿದ್ದೆ. ಅದೇ ಪ್ರಕಾರ ಪಾಪ ಅವರು ನನಗೆ ಆರ್ಡರ್ ಹಾಕಿದ್ರು, 50 ಲೀಟರ್ ಆರ್ಡರ್ ಹಾಕಿದ್ರು. ನಾನು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಅವ್ರಿಗೆ 50 ಲೀಟರ್ ಕಳಿಸ್ಕೊಟ್ಟಿದ್ದೆ. ಅವರೆಲ್ಲ ಬಳಸಿ ಇವಾಗ 1.5 ತಿಂಗಳಾಯ್ತು ಮೇಡಮ್. 1.5 ತಿಂಗಳಲ್ಲಿ ಈ ತರ ಎಲ್ಲ ಡೆವಲಪ್ ಆಗಿದೆ. ಅದು ಮೇಲ್ಗಡೆ ಹೇಳಿದೆ ನಾನು ಫಸ್ಟ್, ಮೇಲ್ಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ಆ ತರ ಚೇಂಜಸ್ ಆಗಿದೆ ಮೇಡಮ್. ಇಲ್ಲಿ ಆಗಲೇ ನೀವು ಎಲ್ಲ ಅವ್ರಿಗೆ ಸರ್ ತೋರಿಸಿದ್ರಿ, ಇಲ್ಲೆಲ್ಲ ನೋಡಿ ಡಿಕಂಪೋಸ್ ಆಗಿರೋದು. ಮತ್ ನೋಡಿ ಮಣ್ಣು ಎಷ್ಟು ಸಾಫ್ಟ್ ಆಗಿದೆ ನೋಡಿ ಮೇಡಮ್, ಎಷ್ಟು ಮೃದು ಆಗಿದೆ ನೋಡಿ ಮೇಡಮ್. ಅದು ತುಂಬಾ ಚೆನ್ನಾಗಿ ಮಣ್ಣು ಡೆವಲಪ್ ಆಗಿದೆ. ಅದನ್ನ ಹೊರತುಪಡಿಸಿ ನೋಡಿ ಮೇಡಮ್, ಗೋನ್ ಅಂದಾಜೆಲ್ಲ ಬಳಸಿದ ಎಫೆಕ್ಟ್ ಏನಂದ್ರೆ ಇದೆಲ್ಲ ಚೆನ್ನಾಗಿ ಡಿಕಂಪೋಸ್ ಆಗಿದೆ ಮೇಡಮ್. ಕಾಣ್ತಾ ಇದು ಇದೆಲ್ಲ ಚೆನ್ನಾಗಿ ಡಿಕಂಪೋಸ್ ಆಗಿದೆ. ಮತ್ತೆ ಇದನ್ನ ಹೊರತುಪಡಿಸಿದ್ರೆ ನೋಡೋಣ ಮೇಡಮ್, ನಿಮ್ಗೆ ಒಂದು ಇಲ್ಲಿ ಬನ್ನಿ, ಇಲ್ಲಿ ಗೋನ್ ಇನ್ನೂ ಆಗದಿಲ್ಲ, ಇಲ್ಲಿ ತೋರಿಸ್ತೀವಿ ಮೇಡಮ್ ನಿಮ್ಗೆ ಅದು ಏನೇನ್ ಇಂಪ್ರೂವ್ ಯಾವ ತರ ಇದೆ ಅಂತ. ಒಂದ್ ನಿಮಿಷ ನೋಡಿ. ನೋಡಿ ಕೈಲಿ ಹಿಂಗ್ ತೆಗಿತಾ ಇದ್ರೆ ಸರಾಗ ಬರ್ತಾ ಇದೆ ಮಣ್ಣು. ಮಣ್ಣು ಎಷ್ಟು ಮೃದು ನೆನಕ್ಕೆ ಇದೇ ಕಾರಣ. ಹೌದಾ ಮೇಡಮ್? ರೂಟ್ಸ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ರೂಟ್ಸ್ ಇಲ್ಲಿ ನೋಡಿ ಮೇಡಮ್, ಚಿಕ್ಕದು ಎರೆಹುಳ ಕಾಣ್ತಲ್ಲ ನಿಮ್ಗೆ. ಒಂದ್ ನಿಮಿಷ, ಇದು ರೂಟ್ಸ್ ನೋಡಿ ಮೇಡಮ್. ರೂಟ್ಸ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ. ಮಣ್ಣು ಹೆಂಗೆ ಮೃದು ಇದೆ. ಇವ್ರು ನೋಡಿದ್ರೆ ಮತ್ತೆ ಕಳೆನಾಶಕ ಬಳಸಿದ್ದಾರೆ, ಆದ್ರೂ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ. ರೂಟ್ಸ್ ಕಾಣ್ಬೋದು ನಿಮ್ಗೆ. ಹೌದಾ? ಇದೆಲ್ಲ ಹೊಸ ಬೇರ್ಗಳು. ಇದನ್ನ ಹೊರತುಪಡಿಸಿ ಆಗಲೇ ನಿಮ್ಮ ಆ ಕಡೆ ತೋರಿಸಿದೆ ಮೇಡಮ್. ಇಲ್ಲಿ ನೋಡಿ, ಚಿಕ್ಕದು ಕ್ಯಾಮ್ರಾ ಇಲ್ಲಿ ಕಾಣುತ್ತೆ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ. ಕ್ಯಾಮ್ರಾ ಕಣ್ಣಿಗೆ ಕಾಣುತ್ತೆ ಸರ್, ನಮ್ಮ ಕಣ್ಣಿಗೆ ಕಾಣದೇ ಇರೋದು. ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ನೋಡಿ ಚಿಕ್ಕ ಚಿಕ್ಕ ಎರೆಹುಳುಗಳು. ಈ ತರ ಡೆವಲಪ್ ಆಗಿದೆ ಎರೆಹುಳು. ಮರಿ ಹಾಕ್ತಾ ಇದಾವು. ತುಂಬಾ ಎರೆಹುಳುಗಳ ಸಂಖ್ಯೆ ಯಥೇಚ್ಛವಾಗಿ ಜಾಸ್ತಿ ಆಗಿದೆ ಮೇಡಮ್ ಇದರಲ್ಲಿ. ಕಾಣುತ್ತಾ? ಈ ತರ ಗೋನ್ ಅಂದಾಜೆಲ್ಲ ಬಳಸಿ ನಿಮ್ಮ ಭೂಮಿಯನ್ನು ಸಮೃದ್ಧವಾಗಿ ಇಡಬೇಕಂತ ಇವತ್ತು ನಾನು ಕಳಕಳಿಯಿಂದ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ತರ ಎರೆಹುಳುಗಳು ನಿಮ್ಮ ತೋಟದಲ್ಲಿ ಡೆವಲಪ್ ಆಯಿತು ಅಂದರೆ ನೀವು ಅಲ್ಲಿ ಸರ್ಕಾರಿ ಗೊಬ್ಬರ ಆಗಲಿ ಅಥವಾ
ಇನ್ನಿತರೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ದನವಿನ ಗೊಬ್ಬರ, ಕೋಳಿ ಗೊಬ್ಬರ ಇದು ಯಾವುದೂ ತರ ಅವಶ್ಯಕತೆ ಇರಲ್ಲ. ಈ ತರ ಎಲ್ಲ ಗೋನ್ ಅಂದಾಜೆಲ್ಲ ಬೆಳೆಸಿ ಎರೆಹುಳ ಸಂಖ್ಯೆನ ಜಾಸ್ತಿ ಮಾಡಿದ್ರೆ ನೋಡಿ ಮೇಡಮ್, ಇದು ಕೈಗೆಲ್ಲ ಹತ್ಕೊಳ್ತಾ ಇದೆ ನೋಡಿ. ಇದ್ರ ಜೊಲ್ಲು ಇದು ವರ್ಮಿ ವಾಶ್ ಅಂತ ಬರುತ್ತೆ. ಆ ವರ್ಮಿ ವಾಶ್ ಕೂಡ ನಿಮ್ಗೆ ಇಲ್ಲೇ ದೊರೆಯುತ್ತೆ. ಅಂದ್ರೆ ನಿಮ್ಗೆ ಸಾಕಷ್ಟು ಬೆನಿಫಿಟ್ ಇದೆ ಮೇಡಮ್ ಇದರಿಂದ. ಇಷ್ಟೊತ್ತು ಇದು ಎರೆಹುಳ ಡೆವಲಪ್ ಆಗಿರೋದು ಮತ್ತು ಬೆಳೆ ಬೇರುಗಳು ಜಾಸ್ತಿ ಆಗಿರೋದು ನೋಡಿದ್ರಿ. ಗರ್ಭ ಕಟ್ಕೊಂಡು ಹೆಂಗೆ ಒಂಬಾಳೆ ತೆಗ್ದಿದೆ ನೋಡಿ ಮೇಡಮ್, ಅದು ಎಷ್ಟು ಚೆನ್ನಾಗಿದೆ ಅಂತ. ಹೌದಾ? ಇದಕ್ಕೆ ಹಳ್ಳು ಉದ್ರಲ್ಲ ಮೇಡಮ್. ಗೋನ್ ಅಂದಾಜೆಲ್ಲ ಬಳಸೋದ್ರಿಂದ ಹಳ್ಳು ಉದ್ರಲ್ಲ, ಚೆನ್ನಾಗಿ ಕಾಯಿ ಸೆಟ್ ಆಗ್ತೈತಿ ಮೇಡಮ್. ಕಾಯಿ ಸೈಜು ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ? ಗರ್ಭ ನೋಡ್ಬೋದು. ಮತ್ತೆ ಅಲ್ಲಿ ಮೇಲೆ ಹೊಸ ಗರ್ಭ ಕಟ್ಟಿದೆಯಲ್ಲ, ಯಾವ ಸೈಜ್ ಅಲ್ಲಿ ಇದೆ ನೋಡಿ ಮೇಡಮ್, ಎಷ್ಟು ದಪ್ಪ ಇದೆ ಅದು. ಹಾ ಮೇಡಮ್, ಬರೀ ಒಂದೂವರೆ ತಿಂಗಳಲ್ಲಿ ಇವರ ತೋಟದಲ್ಲಿ ಆದಂತ ಬದಲಾವಣೆಗಳಿವೆಲ್ಲ. ಅಂದ್ರೆ ಒಂದ್ ಎಕರೆಗೆ ಎಷ್ಟು ಹಾಕಿದ್ರೆ, ಒಂದ್ 5 ಲೀಟರ್ ಎಷ್ಟು ಗಿಡಕ್ಕೆ ಹಾಕಿದ್ರ? 5 ಲೀಟರ್ ಒಂದು 350 ಗಿಡಕ್ಕೆ 350 400 ಗಿಡಕ್ಕೆ ಹಾಕಿದ್ರ? ಎಲ್ಲ ಕೈಯಿಂದನೇ ಹಾಕಿದ್ರ? ಎಲ್ಲ ಕೈಯಿಂದ. ಯಾವ ತರ, ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಹಾಕಿದ್ರಿ ತೋರಿಸಿ. ನಾನ್ ನಿಮ್ಗೆ ಏನ್ ಹೇಳಿದ್ದೆ ಯಾವ ತರ ಹಾಕ್ಬೇಕಂತ? ಗಿಡ ಬಿಟ್ಟು ಅರ್ಧ ಅಡಿ, ಅರ್ಧ ಎಂಡ 1 ಅಡಿ ಬಿಟ್ಟು ಹಾಕಂತ ಹೇಳಿದ್ದೆ. ಅದು ಹಾಕಿದ್ರಲ್ಲ, ನೀವೆಲ್ಲ ಇಂಪ್ರೂವ್ ನೋಡಿದ್ವಿ ಇವಾಗ. ಎಲ್ಲ ನಿಮ್ ಬೇರೆ ಯಾವ ತರ ಡೆವಲಪ್ ಇದೆ, ಎರೆಹುಳ ಹೆಂಗಾಗಿದೆ, ಮ್ಯಾಗ ಗರಿಗಳು ಹೆಂಗಿದೆ, ಹೊಂಬಾಳೆ ಯಾವ ತರ ಬಿಡ್ತಿದೆ ಅಂತ ಎಲ್ಲ ನೋಡಿದ್ವಿ. ಬಟ್ ಈಗ ಏನು ಪ್ರಶ್ನೆ ಅಂತಂದ್ರೆ, ನೀವು ಮೊದ್ಲು ರಾಸಾಯನಿಕ ಬಳಸೋದಕ್ಕೂ ಇದಕ್ಕೂ ಖರ್ಚಲ್ಲಿ ಎಷ್ಟು ಉಳಿತಾಯ ಆಗಿದೆ? ಬಹಳ ಡಿಫ್ರೆನ್ಸ್ ಇದೆ. ಎಷ್ಟಾಗಿದೆ ಗೌಡ್ರೆ ಖರ್ಚಲ್ಲಿ? ಅಂದ್ರೆ ಮೊದ್ಲೆಲ್ಲ ಎಷ್ಟು ಖರ್ಚು ಮಾಡ್ತಾ ಇದ್ರಿ ನಿಮ್ಮೆಲ್ಲ ತೋಟಕ್ಕೂ ಸೇರಿ? 6 ತಿಂಗಳಿಗೆ 30-40 ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ರಿ. 6 ತಿಂಗಳಿಗೆ ಒಂದ್ಸಾರಿ ಹಾಕ್ತಾ ಇದ್ರ ಕಡಿಕೆ ಗೊಬ್ಬರನ? ಕೆಲಸ ಸತಿ ಹಾಕ್ತಿದ್ವಿ. 1 ಲಕ್ಷ ಎಷ್ಟಾಯ್ತು? ಒಂದು 6 ತಿಂಗಳಿಗೆ 35-40 ಸಾವಿರ ರೂಪಾಯಿ ಬರೋದು ಬರೀ ರಾಸಾಯನಿಕ ಗೊಬ್ಬರಕ್ಕೆ. ಇದು 15 ಸಾವಿರದಲ್ಲಿ ಮುಗಿದ್ ನೋಡ್ರಿ 4 ಎಕರೆ. ಅಂದ್ರೆ ನಿಮ್ಗೆ ಎಷ್ಟು ಸೇವ್ ಆದಂಗ ಆಯ್ತು ಗೌಡ್ರೆ? ಅಂದ್ರೆ ಒಂದು 20-25 ಸಾವಿರ ರೂಪಾಯಿ ಸೇವ್ ಆದಂಗ. 25 ಸಾವಿರ ಸೇವ್ ಆಯ್ತು. ಮತ್ ನೀವು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತೇ ನಿಮ್ಗೆ? ಅಂದ್ರೆ ಕೆಮಿಕಲ್ ಬಳಸಿದಾಗ ಏನ್ ರಿಸಲ್ಟ್ ನೋಡ್ತಾ ಇದ್ರಿ, ಕಂಡುಕೊಂಡಿದ್ರಿ? ಈ ಗೋನ್ ಅಂದಾಜೆಲ್ಲ ಹಾಕಿದ್ಮೇಲೆ ಏನ್ ರಿಸಲ್ಟ್ ಕಂಡಿದ್ರಲ್ಲ, ಅದನ್ನೇ ಕೇಳ್ತಾ ಇರೋದು ನಾನು. ಚೆನ್ನಾಗೈತಿ. ಈಗ ನಾನು ರೈತರಿಗೆ ಅದೇ ಹೇಳೋದು. ಈಗ ನೋಡಿ, ಮೊದ್ಲೆಲ್ಲ ತುಂಬಾ ಹಸುಗಳನ್ನ ಕಟ್ಕೊಂತಿದ್ರು ನಮ್ಮ ಹಿರಿಕರು. ಕಟ್ಕೊಂಡು ಒಂದು 8, 10, 15 ಈ ತರ ಹಸುಗಳನ್ನ ಕಟ್ಕೊಂಡು ತಮಗೆ ಬೇಕಾದಷ್ಟು ಗೊಬ್ಬರಗಳನ್ನ ತಾವೇ ಕೊಟ್ಟಿಗೆ ಗೊಬ್ಬರನ ರೆಡಿ ಮಾಡ್ಕೊಂಡು ತೋಟಕ್ಕೆಲ್ಲ ಕೊಡ್ತಾ ಇದ್ರು. ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಹಸು ಯಾರೂ ಕಟ್ತಾ ಇಲ್ಲ. ಮನೆಗೆ 1-2 ಹಸು ಹಾಲಿಗಂತ ಕಟ್ಕೊಂಡ್ರು, ಅದು HF ಜಾಸ್ತಿ ಕಟ್ತಾ ಇದ್ದಾರೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದು ಅಂದರೆ, ಎಲ್ರಿಗೆ ತೊಗೊಂಡು ಮಾಡಲಿಕ್ಕೆ ಆಗಲ್ಲ. ಇದಕ್ಕೆ ನಾಟಿ ಹಸುವಿನ ಗೋಮೂತ್ರ, ಮಜ್ಜಿಗೆ ಇದೆಲ್ಲ ಬೇಕಾಗತ್ತೆ. ಅದಕ್ಕೆ ಇವ್ರ ಕಡೆ ಭಾಗದಾಗೆಲ್ಲ ನಾನು ನೋಡ್ತಾ ಬಂದರೆ ಎಲ್ಲ HF ಜಾರ್ಸಿನೇ ಇದಾವೆ ಜಾಸ್ತಿ. ಜವಾರಿ ಹಸುಗಳು ಕಾಣ್ತಿಲ್ಲ. ಎಲ್ಲರೂ ಹಾಕಬೇಕು ಅಂತಾನೆ HF ಜಾರ್ಸಿ ಕಟ್ಟಿದ್ದಾರೆ. ಹಂಗಾಗಿ ತೋಟಕ್ಕೆ ನಮಗೆ ಗೊಬ್ಬರ ಒದಗ್ತಿಲ್ಲ ಇವಾಗ. ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ಗೋನ್ ಅಂದಾಜೆಲ್ಲವನ್ನು ತಯಾರಿ ಮಾಡ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ವಿ. ಇದಕ್ಕೆ ತುಂಬ ಬೇಡಿಕೆ ಕೂಡ ಇದೆ ಇವಾಗ. ನಾನು ತುಂಬ ಜನಕ್ಕೆ ಕಳಿಸ್ತಾ ಇದ್ದೀನಿ. ತುಂಬ ಭಯಬೇಕು, ತುಂಬ ಚೆನ್ನಾಗಿ ರೈತರೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಈ ಚಾನಲ್ ಮುಖಾಂತರ ಏನು ಹೇಳ್ತೀನಿ ಬಯಸ್ತೇನೆ ಅಂತಂದರೆ, ದಯವಿಟ್ಟು ಆದಷ್ಟು ಎಲ್ಲರೂ ಕೆಮಿಕಲ್ ರಹಿತ ಭೂಮಿಯನ್ನು ಮಾಡಿ, ಮತ್ತು ದಯವಿಟ್ಟು ಎಲ್ಲರೂ ಸಾವಯವ ಕೃಷಿಯನ್ನು ಮಾಡಿ. ಸಾಧ್ಯವಾದವರು ತಾವೇ ಸ್ವತಃ ರೆಡಿ ಮಾಡ್ಕೊಂಡು ಇದನ್ನು ಬಳಸಿ ಭೂಮಿ ತಾಯಿಯನ್ನು ಉಳಿಸುವಂಥ, ಮುಂದಿನ ಪೀಳಿಗೆಗೆ ಭೂಮಿ ತಾಯಿಯನ್ನು ಉಳಿಸಿ ಮುಂದಿನ ಮಕ್ಕಳ ಕೈಯಲ್ಲಿ ವಿಷಮುಕ್ತ ಭೂಮಿಯನ್ನು ಕೊಡೋಣ ಅನ್ನೋ ಒಂದು ಉದ್ದೇಶದ ಕಾನ್ಸೆಪ್ಟಿಂದ ಇಟ್ಕೊಂಡು ಈ ಗೋನ್ ಅಂದಾಜೆಲ್ಲವನ್ನು ಮಾಡಿ ನಾನು ತುಂಬ ಜನಕ್ಕೂ ಕೊಡ್ತಾ ಇದ್ದೀನಿ. ಅವ್ರು ಮಾಡೋಕ್ಕಾಗದೇ ಇರೋ ಕೊಡ್ತಾ ಇದ್ದೀನಿ. ತಾವೇ ಮಾಡ್ಕೊತೇನೆ ಅನ್ನೋರಿಗೆ ನಾನು ಯಾವ ಥರ ಮಾಡಬೇಕಂತ ಹೇಳಿ ಕೂಡ ತುಂಬ ಜನಕ್ಕೆ ಕೊಟ್ಟು ತುಂಬ ಜನ ಮಾಡ್ತಾನೂ ಇದ್ದಾರೆ. ಅವ್ರಿಗೆಲ್ಲ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ. ಈ ಥರ ಮಾಡಿ ಈ ಥರ ಆಗುತ್ತೆ ಹಿಂಗೆ ಅಂತ, ಯಾವ ಥರ ಬಳಸೋದಂತ ಹೇಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಆದಷ್ಟು ರೈತರೆಲ್ಲರೂ ಏನು ಮಾಡಿರಿ ಅಂದರೆ, ಈ ಗೋನ್ ಅಂದಾಜೆಲ್ಲವನ್ನು ಬೆಳೆಸಿ ಭೂಮಿ ತಾಯಿಯನ್ನು ಉಳಿಸಿ. ನಿಮಗೂ ಕೂಡ ಧನ್ಯವಾದ. ರೈತರ ಪರವಾಗಿ ರೈತರಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ಕೂಡ ಯುವಕರು ಈ ಕೆಲಸ ಉದ್ಯಮ ಅಂತ ಮಾಡ್ಬೋದು. ಅದರ ಹೊರತಾಗಿ ತರಹೇವಾರಿ ಫಿಶ್ ಅಮೈನೋ ಆಸಿಡ್ ಅಂತೀರಾ, ಮತ್ತೆ OWDC ಅಂತೀರಾ, ಮತ್ತೆ ಗೋ ಕೃಪಾಮೃತ ಅಂತೀರಾ, ಸಾಕಷ್ಟು ರೀತಿಯಾದಂತಹ ಗೊಬ್ಬರಗಳ ಆಗರ ಈಗ ನಿಮ್ಮ ಮನೆಯಲ್ಲಿದೆ. ಸೊ ಈ ಗೊಬ್ಬರನೆಲ್ಲ ಮಾಡ್ಕೊಳ್ತಾ ಇದ್ದೀರಿ. ಸೊ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಏನೆಲ್ಲ ಗೊಬ್ಬರಗಳಿದಾವೆ ನಿಮ್ಮ ಮನೆಯಲ್ಲಿ ಈಗ? ಮೇಡಮ್, ನಾನು ಸದ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಗೋನ್ ಅಂದಾಜೆಲ್ಲ ಮಾಡ್ಕೊಂಡಿದ್ದೀನಿ. ತುಂಬಾ ಕಡೆಯಿಂದ ಗೋಶಾಲೆ ಕಡೆಯಿಂದ ಪ್ರಾಡಕ್ಟ್ ಗಳನ್ನ ತರಿಸೋದು, ತೀರ್ಕೊಂಡ ಹಸುಗಳನ್ನ ತರಿಸೋದು, ಅಥವಾ ತುಂಬಾ ದೂರ ಇರ್ತಕ್ಕಂಥ ಗೋಶಾಲೆಗಳಲ್ಲಿ ಅಲ್ಲೇ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿ ನಾವು ಹೋಗಿ ಫಿಲ್ಟರ್ ಮಾಡಿ ಕರ್ನಾಟಕ ಎಲ್ಲಾ ರೈತರಿಗೆ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ರನ್ನಿಂಗ್ ಅಲ್ಲಿ ಇದೆ. ಮತ್ತು ಅದನ್ನು ಹೊರತುಪಡಿಸಿ ನಾನು ಸಾಧ್ಯದಷ್ಟು ಫಿಶ್ ಅಮಿನೋ ಆಸಿಡ್ ಅಂತ ಮಾಡ್ತಾ ಇದ್ದೀನಿ. ಫಿಶ್ ಅಮಿನೋ ಆಸಿಡ್ ಸಿಗುತ್ತೆ ನನ್ನ ಹತ್ರ. ಬಟ್ ಇವಾಗ ಮುಂಗಾರಿ ಟೈಮಲ್ಲಿ ತುಂಬಾ ಬೇಡಿಕೆ ಇರುತ್ತೆ. ಇನ್ನು ಮೊದಲೆಲ್ಲ ಮನೆಗಂತ ಬಳಸ್ತಾ ಇದ್ದೆ ಮೇಡಮ್. ನಾನು ರಿಸಲ್ಟ್ ಕಂಡುಕೊಂಡು ಅಕ್ಕಪಕ್ಕ ರೈತರಿಗೆಲ್ಲ ಕೊಟ್ಕೊಂಡು ತದನಂತರ ಏನಾಯ್ತು, ಬೇಡಿಕೆ ಜಾಸ್ತಿ ಆಗ್ತಾ ಬರ್ತಾ ಇತ್ತು ಮೇಡಮ್. ಇದಕ್ಕೆ ನನಗೆ ಅದು ಬೇಕು ಇದು ಬೇಕು, ಆರ್ಗ್ಯಾನಿಕ್ಲಿ ಎಷ್ಟೋ ಜನಕ್ಕೆ ಮಾಡ್ಕೊಳಕ್ ಆಗಲ್ಲ. ಕೆಲವಷ್ಟು ಜನ ಬ್ರಾಹ್ಮಿನ್ಸ್ ಇರ್ತಾರೆ, ಅವ್ರಿಗೆಲ್ಲ ಮೀನ್ ಮುಟ್ಟಕ್ಕೆ ಆಗಲ್ಲ. ಈ ತರದವ್ರಿಗೆಲ್ಲ ಏನ್ ಮಾಡ್ತಾ ಇದೀನಿ ಅಂದ್ರೆ, ನನ್ನ ಕೈಲಿ ಆದಷ್ಟು ಫಿಶ್ ಅಮಿನೋ ಆಸಿಡ್ ಮಾಡಿ ತುಂಬಾ ಜನಕ್ಕೆ ಕೊಡ್ತಾ ಇದ್ದೀನಿ. ಬಟ್ ಜೂನ್ ಜುಲೈಯಲ್ಲಿ ಮಳೆಗಾಲದಲ್ಲಿ ನಾನು ತುಂಬಾ ಜನ ಬೇಡಿಕೆ ಬರುತ್ತೆ ಮೇಡಮ್. ಅವಾಗ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ತುಂಬಾ ಜನಕ್ಕೆ ಕೊಡ್ತಾ ಇದ್ದೀನಿ.
ಫಿಶ್ ಅಮಿನೋ ಆ್ಯಸಿಡ್ನ. ಮತ್ತು ಅದನ್ನು ಹೊರತುಪಡಿಸಿದ್ರೆ ಗೋ ಮಾಸದ ಫರ್ಮೆಂಟೇಷನ್ ಮಾಡಿರೋದು ತುಂಬ ಹೆವಿ ರಿಸಲ್ಟ್ ಇದೆ ಮೇಡಮ್. ಅದು ಕೂಡ ಒಂದು ಹಸು ಕರ ಹಾಕಿದಾಗ ಬರ್ತಕ್ಕಂಥ ಮಾಸ, ಒಂದು ಕಡೆ ಮಾಸ ಅಂತಾರೆ, ಕಸ ಅಂತಾರೆ, ಅದರಿಂದ ನಾವು ಫರ್ಮೆಂಟೇಷನ್ ಮಾಡಿ ಗೊಬ್ಬರ ಮಾಡಿ ನನ್ನ ಕಡೆ ಮನಿ ಬಳಸ್ಕೊಂಡು ಉಳಿದಿದ್ದನ್ನ ಗೋಶಾಲೆಲ್ಲ ರೆಡಿ ಮಾಡ್ಲಿಕ್ಕೆ ಹೇಳ್ತಾ ಇದೀವಿ. ಅವರೆಲ್ಲ ಮಾಡಿ ನಾನು ತುಂಬಾ ಜನಕ್ಕೆ ಹಂಚ್ತಾ ಇದ್ದೀನಿ. ಅದು ಒಂದು ಮಾಡಿದ್ದೀನಿ. ಮತ್ತೆ ಬೆಟ್ಟದ ನೆಲ್ಲೆಕಾಯಿ ರಾಸಾಯನ ಗುರುಗಳು ಹೇಳಿದ್ರು, ಅದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ ಇದೆ ಅಂತೆ ಮೇಡಮ್. ನಾನು ಇವಾಗ ಫಸ್ಟ್ ಟೈಮಲ್ಲಿ ರೆಡಿ ಮಾಡಿದ್ದೀನಿ. ಒಂದು 500 ರಿಂದ 600 ಲೀಟರ್ ಆಗುತ್ತೆ, ಅದನ್ನ ರೆಡಿ ಮಾಡಿದ್ದೀನಿ. ಅದು ಏನೈತಲ್ಲ ನೆಕ್ಸ್ಟ್ ಟೈಮ್ ನಾನು ತೋಟಕ್ಕೆ ನಾನು ಸ್ವತಃ ಬಳಸಿ ಅದ್ರಲ್ಲಿ ಏನು ಬರ್ತದೋ ರಿಸಲ್ಟ್ ಅಲ್ಲಿ ನೋಡ್ಕೊಂಡು ತದನಂತರ ಅದು ಓಕೆ ಆದ್ರೆ ಎಲ್ಲ ಜನರಿಗೂ ಹಂಚ್ಬೇಕಂತ ಅದೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಅದನ್ನು ಹೊರತುಪಡಿಸಿದ್ರೆ ನಿಮ್ಗೆ ಪತ್ರಿಕೆಯಿಂದ ಮಾಡಿರ್ತಕ್ಕಂಥ ಪೊಟ್ಯಾಶ್ ಕೂಡ ನನ್ನ ಹತ್ರ ದೊರೆಯುತ್ತೆ. ಮತ್ತು ಅದನ್ನ ಹೊರತುಪಡಿಸಿ ಕೃಷಿ ತ್ಯಾಜ್ಯಗಳಿಗೆ OWDC ಅಂತ ಬರುತ್ತಲ್ಲ, ಅದನ್ನು ಕೂಡ ನನ್ನ ಮನೆಗೆ ಉಪಯೋಗ ಮಾಡ್ತಾ ಇದ್ದೀನಿ. ಕೇಳಿರುವಂಥ ರೈತರಿಗೂ ಸಹ ಕೊಡ್ತಾ ಇದ್ದೀನಿ. ಅದಕ್ಕೆ ರೈತರಿಗೆ ಏನು ಹೇಳೋದಂತಂದ್ರೆ, ನನ್ನಂತೆ ಸಾಧ್ಯ ಆದಷ್ಟು ನಾನು ರೆಡಿ ಮಾಡಿ ಕರ್ನಾಟಕದ ಎಲ್ಲ ರೈತರಿಗೆ ಕೊಡ್ತಾ ಇದ್ದೀನಿ. ನಿಮ್ಮ ಕಡೆ ಸಾಧ್ಯ ಆದಷ್ಟು ನೀವು ಮಾಡ್ಕೊಂಡು ನೀವು ಬಳಸಿಬಿಟ್ಟು ನಿಮ್ಮ ಭೂಮಿಯನ್ನು ಒಂದು ಸಮೃದ್ಧತೆಯಿಂದ ಕಾಪಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಶಕ್ತಿ ನಿಮ್ಮಲ್ಲೇ ಬರಲಿ ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ಬಟ್ ಆದರೂ ಎಷ್ಟೋ ಜನಕ್ಕೆ ಪಾಪ ಜಾಬ್ ಹೋಲ್ಡರ್ಸ್ ಇರ್ತಾರೆ, ಮಾಡ್ಲಿಕ್ಕಾಗಲ್ಲ. ಅವ್ರು ಒಂದು ಕಡೆ ಇರ್ತಾರೆ, ತೋಟ ಒಂದು ಕಡೆ ಇರುತ್ತೆ, ಅವ್ರಿಗೆಲ್ಲ ಮಾಡ್ಕೊಳಕ್ಕೆ ಆಗ್ತಿರಲ್ಲ, ಇಲ್ಲ ಜಾಬ್ ಮಾಡ್ತಾ ಇರ್ತಾರೆ. ಇವೆಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ರೈತಾಪಿಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಾವು ಇದನ್ನೇ ಅಂತ ಮಾಡ್ತಾ ಇದೀವಲ್ಲ, ಆಗದೆ ಇದ್ದವ್ರಿಗೆ ಮಾಡಿ ನಾನು ಕೊರಿಯರ್ ಮುಖಾಂತರ, ಪ್ರೊಫೆಷನಲ್ ಕೊರಿಯರ್ ಮುಖಾಂತರ 3 ದಿನದಲ್ಲಿ ಅವ್ರ ಮನೆ ಬಾಗಿಲಿಗೆ ಅಥವಾ ತಾಲೂಕು ಮಟ್ಟದವರೆಗೆ ತಲುಪೋ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀನಿ. ಆವಾಗಲೇ ತುಂಬ ಜನಕ್ಕೆ ಕೊಟ್ಟಿದ್ದೀನಿ. ನಾನು ಬಂದ್ಬಿಟ್ರೆ ನಿಮ್ಗೆ ತುಮಕೂರು, ಸಿರ್ಸಿ, ಸಿದ್ದಾಪುರ, ಹೊಳ್ಳಿ ಈ ಕಡೆ ಬಾಗಲಕೋಟೆ, ಬಿಜಾಪುರ, ಬೆಳಗಾವ್ ಅಂತೂ ಬೆಳಗಾವ್ ಡಿಸ್ಟಿಕ್ ಮತ್ತು ಬಾಗಲಕೋಟೆ ಈ ಕಡೆ ಏನು ಕಬ್ಬು ಬೆಳಿತಾರೆ ಮೇಡಮ್. ಉತ್ತರ ಕರ್ನಾಟಕದಲ್ಲಿ ತುಂಬಾ ಸೇಲ್ ಆಗ್ತಾ ಇದೆ ಇವಾಗ ಸದ್ಯಕ್ಕೆ. ಕಬ್ಬಿಗಂತೂ ನಂಬರ್ 1 ರಿಸಲ್ಟ್ ಇದೆ ಮೇಡಮ್. ತುಂಬಾ ನಮ್ಗೆ ಕುಳೆ ಬರ್ತಾ ಇದೆ. ಕಬ್ಬು ಅಂತೂ ನಾನು ಕೊಟ್ಟಿದ್ದೀನಿ, ಎಕರೆಗೆ 5 ಲೀಟರ್ ಹಾಕ್ಲಿಕ್ಕೆ ಹೇಳಿದ್ದೀನಿ. ಅದೇ ಪ್ರಕಾರ ರೈತರೆಲ್ಲ ಗೋನಂದಾಜೆಲ್ಲ 5 ಎಕರೆಗೆ 5 ಲೀಟರ್ ಕೊಟ್ಟಿದ್ದಾರೆ. ತುಂಬಾ ಕುಳೆ ಬಂದು ಮತ್ತೆ ಗಣಿನೂ ಜಾಸ್ತಿ ಬರ್ತಾ ಇದೆ, ಗಣಿಕೆ ಜಾಸ್ತಿ ಬರ್ತಾ ಇದೆ. ತುಂಬಾ ಡೆವಲಪ್ ಇದೆ. ಕಬ್ಬಿನವ್ರಿಗೂ ಇದೊಂದು ವರದಾನನೇ ರೀ ಮೇಡಮ್. ಇದು ಹೇಳ್ಬೇಕಂದ್ರೆ ಗೋನಂದಾಜೆಲ್ಲ ಅಗದಿ ನಿಮ್ಗೆ ಒಂದು 1500 ರೂಪಾಯಿ ಖರ್ಚಿನಾಗ, ಅಂದ್ರೆ ಒಂದು 6000 ರೂಪಾಯಿ. ನನ್ನ ಮೊನ್ನೆ ಒಬ್ರು ನನ್ನ ಹತ್ರ ರೈತರು ಎಲ್ಲಿ ಗೋಕಾಕ್ ಆ ಕಡೆಯಿಂದ ಬಂದ್ರು, ಸಮೀಪ ಅಂದ್ರೆ ಕೊಲ್ಲಾಪುರ ಸಮೀಪದಿಂದ ನನ್ನ ಹತ್ರ ಬಂದಿದ್ರು ರೈತರು. ಬಂದು ಅವ್ರು ಏನು ಹೇಳಿದ್ರು ಗೊತ್ತಂಗೆ ಮಾತಾಡ್ತಾ ಕುಂತಿದ್ವಿ ನಾವು. ಕಬ್ಬಿಗೆ ನನಗೆ ಔಷಧಿ ಬೇಕಂದಾಗ ಮಾತನಾಡ್ತಾ ಕುಂತಾಗ ಅವ್ರು ಹೇಳಿದ್ರು, ಎಷ್ಟು ಹಾಕ್ತೀರಾ ನೀವು ಗೊಬ್ಬರ ಅಂತ ಕೇಳಿದೆ ನಾನು. ಒಂದು 15 ರಿಂದ 20 ಚೀಲ ಹಾಕ್ತೀವ್ರಿ ಪಾಟೀಲ್ರಿ ನಾವು ಒಂದು ಎಕರೆ ಗೊಬ್ಬರ ಅಂದ್ರು. ನನಗೆ ಶಾಕ್ ಆಗಿಬಿಡ್ತು ನನಗೆ. ಒಂದು ಎಕರೆ ತೋಟಕ್ಕೆ ನೀವು 15 ರಿಂದ 20 ಚೀಲ ಗೊಬ್ಬರ ಬಳಸಿದ್ರೆ ಭೂಮಿ ತಾಯಿ ಉಳಿಯೋದಾದ್ರೂ ಎಲ್ಲಿದೆ ಮೇಡಮ್? ಇನ್ನಷ್ಟು ದಿನಕ್ಕೆ ಬರ್ಡೇ ಆಗಿ ಹೋಗ್ತದೆ. ನಾನು ಹೇಳಿದ್ನಿ ಅವ್ರಿಗೆ, ಇರ್ಲಿ ಸರ್ ಇಷ್ಟು ದಿನ ನಿಮ್ಮೆಲ್ಲ ವಿಷಯನೇ ಇದೆ, ದಯವಿಟ್ಟು ಸ್ವಲ್ಪ ಸ್ಲೋ ಮೂಮೆಂಟ್ನಾಗ ಬರ್ಬರ್ತಾ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಸರ್ಕಾರಿ ಗೊಬ್ಬರ ಹಾಕಿ, ಬೇಡನಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊ, ಎಟ್ ಎ ಟೈಮ್ ಬಿಡಿಸ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಡಿಮೆ ಮಾಡಿ ಗೋನಂದಾಜೆಲ್ಲ ಬಳಸ್ತೆ ಬನ್ನಿ ಅಂತ ಹೇಳಿದ್ದೀನಿ. ಅವ್ರು ಕೂಡ ತೊಗೊಂಡೋಗಿ ಹಾಕಿದ್ದಾರೆ, ಚೆನ್ನಾಗಿ ರಿಸಲ್ಟ್ ಬಂದಿದೆ. ಕಬ್ಬಿಗೆ ತುಂಬಾ ಡಿಮ್ಯಾಂಡ್ ಇದೆ ಮೇಡಮ್. ಕಬ್ಬಿನವ್ರು ತುಂಬಾ ಜನ ಒಯ್ತಾ ಇದ್ದಾರೆ, ಒಬ್ಬೊಬ್ರು 150, 200 ಲೀಟರ್ ವರೆಗೆ ಒಯ್ತಾ ಇದ್ದಾರೆ ಕಬ್ಬಿಗೆ ತುಂಬಾ ಚೆನ್ನಾಗಿ ಗೋನಂದಾಜು ಬರ್ತಾ ಇದೆ. ಇದನ್ನ ಹೊರತುಪಡಿಸಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಮೇಡಮ್ ನನ್ನ ಕೈಲಿ ಸಾಧ್ಯ. ವಿಚಾರ ಈಗ ನೋಡಿ, ನಿಮ್ಮ ಹತ್ರ ಗೊಬ್ಬರ ತಗೊಳ್ತಾರೆ, ಅವ್ರ ತೋಟಕ್ಕೆ ಹೋಗಿ ಹಾಕ್ತಾರೆ. ತದನಂತರ ನೋಡಿ ಈ ರೈತರು ನಿಮ್ಗೆ ಗೊತ್ತೇ ಇಲ್ಲ, ನೀವು ಇವತ್ತು ಏನು ವಿಸಿಟಿಗೆ ಬಂದಾಗ ಗೊತ್ತಾಗಿರೋದು ಕಳೆನಾಶಕ ಹೊಡ್ಕೊಂಡ್ಬಿಟ್ಟವ್ರೆ. ಈ ರೀತಿಯಾದಂತ ಸಮಸ್ಯೆಗಳನ್ನು ಕೂಡ ರೈತರು ಮಾಡ್ಕೊಂತಾರೆ. ಹಾಗಾಗಿ ಗೊಬ್ಬರ ಕೊಟ್ಟು ಸುಮ್ಮನೆ ಆಗ್ಬಿಡ್ತೀರಾ, ಅಥವಾ ಹೋಗಿ ವಿಸಿಟ್ ಮಾಡಿ ಈ ರೀತಿ ಏನಾದ್ರೂ ತಪ್ಪು ಮಾಡ್ಕೊಂಡಿದ್ದನ್ನ ಹೋಗಿ ಮತ್ತೆ ಅವ್ರಿಗೆ? ಇಲ್ರಿ ಮೇಡಮ್, ನಾನು ಸಾಧ್ಯವಾದಷ್ಟು, ಯಾಕೆ ತುಂಬಾ ವರ್ಕ್ ಇರುತ್ತೆ, ಇದು ಫಿಲ್ಟರ್ ಮಾಡೋದು, ರೆಡಿ ಮಾಡೋದು ತುಂಬಾ ವರ್ಕ್ ಇರುತ್ತೆ. ನಮ್ಮ ಜೊತೆಲಿ ಇಬ್ರು ಹುಡುಗರು ಇದ್ದಾರೆ, ಅವರು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಜೊತೆ. ಆ ಸಾಧ್ಯವಾದಷ್ಟು ಅವ್ರಿಗೆ ಕಳಿಸ್ಕೊಟ್ಟಿರ್ತೀನಿ, ರೈತರಿಗೆ ಭೇಟಿ ಆಗ್ರಿ, ಏನಿದೆ ಏನಿಲ್ಲ ನೋಡ್ಕೊಂಡ್ ಬನ್ರಿ ಅಂತಾನು ಕೂಡ ಹೇಳಿರ್ತೀನಿ. ನಾನು ಕೂಡ ಸಾಧ್ಯವಾದಾಗ ರೈತರ ತೋಟಕ್ಕೆಲ್ಲ ಬಂದು ಈ ತರ ವಿಸಿಟ್ ಮಾಡ್ತಾ ಇರ್ತೀನಿ. ಇವ್ರ ತೋಟದಲ್ಲಿ ಇದೊಂದು ಮಾಡಿದ್ರು ಮಾಡಬೇಡಿ ಸರ್ ಅಂತ ನಾವು ಹೇಳಿದ್ವಿ, ನೀವು ಹೇಳಿದ್ರ, ಆಯ್ತು ಇನ್ನೊಂದ್ಸರಿ ಮಾಡಲ್ಲ ಅಂದ್ರು. ನಾವ್ ಎಷ್ಟೋ ಜನಕ್ಕೆ ಏನ್ ಹೇಳೋದ ಅಂದ್ರೆ, ಹಸಿರು ಎಲೆ ಗೊಬ್ಬರದ್ದು ಗಿಡಗಳು ಹಾಕಳ್ರಿ, ಈ ತರ ಎಲ್ಲ ಮಲ್ಚಿಂಗ್ ಟೈಪ್ ಮಾಡ್ಕೊಂಡು ಬಿಸಿಲಿಗೆ ಸ್ವಲ್ಪ ತೇವ ಆರದೇ ಇರೋ ತರ ನಿಮ್ಮ ಕೃಷಿಯಲ್ಲಿ ಏನು ಬರುತ್ತಲ್ಲ ಅದೆಲ್ಲ ಹಂಗೆ ಮಲ್ಚಿಂಗ್ ಮಾಡ್ಕೊಳ್ರಿ. ದ್ವಿದಳ ಧಾನ್ಯದ ಹಾಕಳ್ರಿ, ನಿಮ್ಗೆ ಭೂಮಿಗೆ ಗೊಬ್ಬರ ಆಗ್ತದ, ಮತ್ತು ಮಲ್ಚಿಂಗ್ ಆಗಿ ನಿಮ್ಮ ತೇವಾಂಶನೂ ಬೇಗ ಆರಿಸಿಕೊಡಲ್ಲ ಅಂತ ತುಂಬಾ ಜನಕ್ಕೆ ಹೇಳಿ ಎಲ್ಲ ಹಾಕಿಸ್ತಾ ಇದ್ದೇವೆ ಮೇಡಮ್. ನಮ್ಗೆ ಇದು ಡ್ರೆಂಚಿಂಗ್ ಅಲ್ಲಿ ಮಾಡಿಸ್ತಾ ಇದೀವಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಕೆಲವೊಂದಿಷ್ಟು ಜನ ರೈತರು. ಬೇಗ ಬರಲ್ರಿ ಮೇಡಮ್, ಸ್ವಲ್ಪ ಸ್ಲೋ ಮೂವ್ಮೆಂಟ್ ಆಗತ್ತೆ, ಆದ್ರೂ ತಡ ಪರವಾಗಿಲ್ಲ, ಸ್ವಲ್ಪ ಚೇಂಜ್ ಆಗ್ತಾ ಇದಾರೆ ರೈತರು. ಮಾಡ್ತಾ ಇದೀವಿ ದಿನಕ್ಕೂ ಸ್ವಲ್ಪ ಚೇಂಜ್, ವ್ಯತ್ಯಾಸ ತುಂಬಾ ಆಗ್ತಾ ಇದಾರೆ ರೈತರು, ಮಾಡ್ತಾ ಇದೀವಿ. ಇದು ನೋಡ್ರಿ ಮೇಡಮ್, ಬರೀ 300 ರೂಪಾಯಿ 1 ಲೀಟರ್ ನಾವು ಗೋನಂದಾಜಲದಲ್ಲಿ ಒಂದು ಟ್ರಿಪ್ ಕೊಟ್ಟಿಗೆ ಗೊಬ್ಬರದಷ್ಟು ಪವರ್ ಇದ್ರಲ್ಲಿ ಇರುತ್ತೆ ಅಂತ ಯಾಕೆ ನಾವು ಪದೇ ಹೇಳ್ತಾ ಇದೇವೆ ಅಂದ್ರೆ, ನಿಮಗೆ ಕಣ್ಣಿದ್ರಿಗೆ ನಿಮ್ಗೆ ತೋರಿಸಿದ್ನಲ್ಲ, ಒಂದು ಗಿಡಕ್ಕೆ 1/2 ಲೀಟರ್ ಗೋನಂದಾಜಲ ಗೌಡ್ರು ಹಾಕ್ಯವ್ರೆ. ಗೌಡ್ರ ಹೊಲದಲ್ಲಿ ಹಾಕಿದಂತ ಒಂದು ಜಾಗದಲ್ಲಿ ಎಷ್ಟು ಎರೆಹುಳ ಅದಾವಂತೆ ಗೌಡ್ರು ಸ್ವತಃ ನಾವು 3 ಜನ ಡಿಸ್ಕಸ್ ಮಾಡಿ ನೋಡಿದ್ವಿ ತೋಟದಲ್ಲಿ. ಯಾವ ತರ ಒಂದು 1/2 ಲೀಟರ್ ಹಾಕಿ ಜಾಗದಲ್ಲಿ ಎಷ್ಟು ಎರೆಹುಳಗಳು ಬಂದು ನಲ್ಲಿ ಮೆತ್ಕೊಂಡಿದ್ದಾವೆ ಅಂತ ನೋಡಿದ್ರ ಕಣ್ಣಾರೆ. ಇವತ್ತಿನ
ನಾವೆಲ್ಲರೂ 3 ಜನನು ನೋಡಿದೀವಿ, ಅವ್ರು ಕ್ಯಾಮ್ರಾನು ನೋಡಿದೆ, ಅದನ್ನ ನೋಡ್ಕೊಂಡು ಈ ಕರ್ನಾಟಕ ಜನನು ನೋಡ್ತಾರ. ಅದನ್ನ ನೋಡಿ ನಿಮಗೆ ಏನ್ ಅನಿಸುತ್ತೆ ಮೇಡಮ್? ನಾನ್ ಮಾಡಿ ಕರ್ನಾಟಕಕ್ಕೆಲ್ಲ ಹಂಚ್ತಾ ಇದೀನಲ್ಲ, ನಿಮ್ಗೆ ಏನ್ ಅನಿಸ್ತು? ನಿಮ್ಗೆ ಹೇಳಿ. ತುಂಬಾ ಖುಷಿ ಆಯ್ತು. ಅದೇ ನಾನು ಹೇಳ್ತಾ ಇರೋದು, ಒಬ್ಬ ಯುವಕನಾಗಿ ನೀವು ಈ ಕೆಲಸ ಅಂತ ಮಾಡ್ಕೊಂಡಿರ್ಬೋದು, ಅದರ ಹೊರತಾಗಿ ಈ ರೀತಿ ಗೋವುಗಳ ಮೂಲಕ ಗೋ ಉತ್ಪನ್ನದಿಂದ ನೀವು ಈ ರೀತಿ ರೈತರಿಗೆ ಸೇವೆ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ನೋಡಿ, ಗೊಬ್ಬರ ಕೊಟ್ಬಿಟ್ಟು ಮನೇಲಿ ಕುತ್ಕೋಬಹುದು, ಅದ್ರ ಹೊರತಾಗಿ ಈಗ ನಮ್ಮನ್ನ ವಿಡಿಯೋ ಮಾಡೋರ್ನು ಕೂಡ ಕರ್ಕೊಂಡ್ ಬಂದು ತೋಟದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನ ರೈತರಿಗೆ ಮನವರಿಕೆನ ಮಾಡ್ತಾ ಇರೋದು. ಮನವರಿಕೆ ಅನ್ನೋದಕ್ಕಿಂತ ರೈತರಿಗೆ ರಿಸಲ್ಟ್ ತೋರಿಸಬೇಕಾಗತ್ತೆ. ರಿಸಲ್ಟ್ ತೋರಿಸ್ಬೇಕು. ಮನವರಿಕೆ ಸೆಕೆಂಡ್ ಮೇಡಮ್, ರಿಸಲ್ಟ್ ತೋರಿಸ್ಬೇಕು. ಇಲ್ಲಿ ಕಣ್ಣಿದ್ರಿಗೆ ಅಲ್ವಾ ಇವ ನೋಡಿ, ಇಲ್ಲಿ ಏನಿಲ್ಲ, ನಾವು ಗೆಬ್ರಿಲ್ಲ, ಇಲ್ಲಿ ಕೈ ಇಟ್ಟಾಗಿದ್ರೆ ಆಗ್ಲೇ ತೋರಿಸಿದೆ ನಿಮ್ಗೆ ಎಷ್ಟು ಎರೆಹುಳಗಳು ಡೆವಲಪ್ ಆಗಿದೆ ಅಂತ ತೋರಿಸಿದೆ. ಬಟ್ ಇನ್ನೊಂದು ಏನು ಇದು ತೊಂದ್ರೆ ಅಂದ್ರೆ ಮೇಡಮ್, ಎಷ್ಟೋ ಜನ ಏನ್ ಮಾಡ್ತಾರಂದ್ರೆ ಗೋನಂದ ಜಲ ತಗೊಂಡಿದ್ದಾರೆ, ನನ್ ಕಂಪ್ಲೀಟ್ ಬಂದಿರೋದು. ಸರ್ ನಾನು ಹಾಕಿದೀನಿ, ನಾನು ಭೂಮಿಯಲ್ಲಿ ಎರೆಹುಳನ ಇಲ್ಲ ಅಂತ ಹೇಳ್ತಾರ. ಎರೆಹುಳ ಯಾಕಿಲ್ಲಪ್ಪ ಅಂದಾಗ ಏನ್ ಪ್ರಶ್ನೆ ಅಂದ್ರೆ, ಈ ತರ ಇವ್ರು ಗೌಡ್ರು ಹೆಂಗೆ ಇಲ್ಲೆಲ್ಲ ನೋಡಿ ಪಳಿ ಉಳಿಕೆಗಳನ್ನ ಎಷ್ಟು ಹಾಕಿದ್ದಾರೆ, ಹೌದಾ? ಇಲ್ಲಿ ಗರೆ ಕಾಣತ್ತೆ, ಇಲ್ಲೆಲ್ಲ ಜೂಮ್ ಮಾಡಿ ನೋಡಿ ನಿಮ್ಗೆ ಅದೆಲ್ಲ ಕಾಣತ್ತೆ, ಹೌದ್ರಾ? ಈ ತರದ್ದು ಪಳಿ ಉಳಿಕೆಗಳು ಬೇಕೇ ಬೇಕು ಮೇಡಮ್. ಮೊದ್ಲು ಭೂಮಿಗೆ ಎಲ್ಲ ಗೋನಂದ ಜಲದ ಮೇಲೆ ಅಂತ ಭಾರ ಹಾಕೋದು ಬೇಡ, ತಪ್ಪು. ಯಾಕಂದ್ರೆ ನಾವು ಕೃಷಿ ತ್ಯಾಜ್ಯಗಳನ್ನ ಭೂಮಿಗೆ ಎಷ್ಟು ಕೊಡ್ತೇವಲ್ಲೋ ಅಷ್ಟು ನಮ್ಗೆ ಕಾಂಪೋಸ್ಟ್ ಆಗಿ ಗೊಬ್ಬರನ ಆಗತ್ತೆ, ಮತ್ತೆ ಎರೆಹುಳುಗಳಿಗೆ ಜೀವಾಣುಗಳಿಗೆ ಫುಡ್ನ ಆಗ್ತದ. ಆ ಉದ್ದೇಶದಿಂದ ನಾನು ಏನ್ ಹೇಳೋದಂದ್ರೆ, ಎಲ್ಲರೂ ಆದಷ್ಟು ರೈತರು ಕೃಷಿ ತ್ಯಾಜ್ಯಗಳನ್ನ ಭೂಮಿಯಲ್ಲಿ ಬಳಸಿ ಈ ತರ ಗೋಕೃಪಾಮೃತ, ಜೀವಾಮೃತ, ಗೋನಂದಾಚಲ ಈ ತರದ್ದೆಲ್ಲ ಕೊಟ್ಕೊಂಡ್ ಬಂದ್ರೆ ತುಂಬಾ ಭೂಮಿ ಹದವಾಗಿ ಎರೆಹುಳುಗಳು ಸ್ಟಾರ್ಟ್ ಆದ್ರೆ ಭೂಮಿಯಲ್ಲಿ ಅದು ಯಾವ್ದು ತೊಂದರೆ ಅಂತೂ ಇರಲ್ರಿ ಮೇಡಮ್. ಯಾಕಂದ್ರೆ ನೋಡಿ ಮಣ್ಣು ಎಷ್ಟು ಸಾಫ್ಟ್ ಇದೆ ನೋಡಿ ಮೇಡಮ್ ಮಣ್ಣು, ಹೌದ್ರಾ? ಎಲೆಹುಳುಗಳು ತೋರಿಸ್ತೀನಿ ನಿಮ್ಗೆ, ಎಷ್ಟು ಸಾಫ್ಟ್ ಇದೆ ಮಣ್ಣು, ಎಷ್ಟು ಮೃದು ಇದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ರೈತರಿಗೆ ಒಳ್ಳೆ ಮಾರ್ಗದರ್ಶನ ರೀಟೇಕ್. ಥ್ಯಾಂಕ್ ಯು ಸೋ ಮಚ್ ಸರ್. ರೈತರಿಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ, ಒಂದು ಒಳ್ಳೆ ಉತ್ಪನ್ನವನ್ನ ರೈತರಿಗಾಗಿ ನೀವು ಕೊಡ್ತಾ ಇದ್ದೀರಿ. ಧನ್ಯವಾದ. ನಿಮ್ಮ ಈ ರೈತರ ಸೇವೆ ಹೀಗೆ ಮುಂದುವರಿಯಲಿ, ಮತ್ತೆ ನಿಮ್ಮ ಈ ಉತ್ಪಾದನೆ ಮತ್ತೆ ಈ ಉತ್ಪನ್ನಗಳು ಹೀಗೆ ಬೆಳೆಯಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮಾಡ್ತಾ ಇದ್ದೇವೆ ಮೇಡಮ್. ಆ ದೇವರ ಆಶೀರ್ವಾದ, ರೈತರ ಕನ್ನೇರಿ ಮಠದ ಗುರುಗಳ ಆಶೀರ್ವಾದ ಮಾಡಿ ಹಂಚ್ತಾ ಇದ್ದೇವೆ ರೈತರಿಗೆಲ್ಲ. ಮಾಡಿ ಸರ್. ಓಕೆ, ಧನ್ಯವಾದಗಳು ಎಲ್ರಿಗೂ. ಗೋನಂದಾಜಲದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಮಾರ್ಗದರ್ಶನ ಬೇಕು, ಅಷ್ಟೇ ಗೋನಂದಾಜಲದ ಉತ್ಪನ್ನವೇ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತ ನಂಬರ್ಗೆ ಕರೆ ಮಾಡುವ ಮೂಲಕ, ಅವ್ರಿಗೆ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸೋ ಮೂಲಕ ನೀವು ಗೋನಂದಾಜಲವನ್ನ ಪಡಿಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.